ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದ್ದ ವಿಡಿಯೋ. ಪ್ರತಿ ಗಾರ್ಡನರ್ ನೋಡಲೇಬೇಕಾದಂಥ ವಿಡಿಯೋ. ಯಾಕೆ ಅಂತ ನಿಮ್ಗೆ ಈ ವಿಡಿಯೋ ಕೊನೆಯೊಳಗೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹೀಗೆ ಹೇಳಿದ್ದೀನಿ ಅಂತ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಎಲ್ಲ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಈಗ ನಮ್ಮ ತರಕಾರಿ ಗಿಡ ಆಗಲಿ ಅಥವಾ ಹೂವಿನ ಗಿಡ ಆಗಲಿ ಬೆಳೆಸ್ಕೊಳ್ತಾ ನಾವೇನು ಮಾಡ್ತೀವಿ, ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ಅದು ಮುಖ್ಯವಾಗಿ ಈ ತರಕಾರಿ, ಬಳ್ಳಿ ತರಕಾರಿ ಇದೆ ನೋಡಿ, ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ, ಹಾಗಲಕಾಯಿ ಇಂಥದ್ದೆಲ್ಲ ಬೆಳೆಸುವಾಗ ಅದಕ್ಕೆ ನಾವು ಚಪ್ರ ಹಾಕೋದು ತುಂಬ ಇಂಪಾರ್ಟೆಂಟ್. ಚಪ್ರ ಇಲ್ದಿದ್ರೆ ನಮಗೆ ಅದರಲ್ಲಿ ಕಾಯಿಗಳು ಸರಿ ಬರಲ್ಲ. ನೋಡಿ, ಇಲ್ಲಿ ನಾನು ಟೆರೆಸ್ ಗಾರ್ಡನ್ ಮೇಲೆ ತರಕಾರಿ ಎಲ್ಲ ಬೆಳೆಸೋದ್ರಿಂದ ಅದಕ್ಕೆ ಈ ಥರದ್ದು ಮಾಡಿದ್ದೀನಿ. ಅಂದರೆ ಅದಕ್ಕೆ ಜಾಲಿ ಹಾಕ್ಸಿದ್ದೀನಿ. ಇಷ್ಟು ಸ್ಟ್ರಾಂಗ್ ಆಗಿ ಜಾಲಿ ಯಾಕೆ ಹಾಕ್ಸಿದ್ದೆ ಅಂದರೆ, ಮಂಗಗಳ ಪ್ರಾಬ್ಲಮ್ ಇದೆ ನಮ್ಗೆ, ಅಂದರೆ ಕೋತಿಗಳು, ಮಂಕಿ ಪ್ರಾಬ್ಲಮ್ ಇದೆಗೋಸ್ಕರ ಇಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ದೀನಿ. ಅದೇ ನಿಮಗೆ ಇಷ್ಟು ಬೇಕಾಗಲ್ಲ, ಲೈಟ್ ಆಗಿದ್ದು ಸ್ವಲ್ಪ ಕಮ್ಮಿ ರೇಟಲ್ಲೇ ನೀವು ಹಾಕೊಬೋದು. ದೊಡ್ಡ ದೊಡ್ಡ ಕಣ್ಣಿರೋಂಥ, ಅಂದರೆ ದೊಡ್ಡ ದೊಡ್ಡ ಗ್ಯಾಪ್ ಜಾಸ್ತಿ ಇರುವಂಥದ್ದು ಚಪ್ರ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ತರಕಾರಿ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ, ಸಣ್ಣ ಮಿಡಿ ಆದವಾಗ ಅದ್ರೊಳಗೆ ಕೈ ಹಾಕಿಬಿಟ್ಟು ಒಳಗಡೆ ಹಾಕ್ತಿರ್ತೀನಿ ನೋಡಿ, ಈ ಥರ. ಆವಾಗ ನನಗೆ ಕುಯ್ಯೋಕ್ಕೆ ಅನುಕೂಲ ಆಗುತ್ತೆ. ಅದೇ ಮೇಲ್ಗಡೆ ಇದ್ರೆ ಕುಯ್ಯೋಕ್ಕಾಗಲ್ಲ. ಚಪ್ರ ಹಾಕುವಾಗ ಇದನ್ನೊಂದು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ತುಂಬ ಹೈಟಲ್ಲಿ ಚಪ್ರ ಹಾಕಿದರೆ ನಮಗೆ ಅದು ಕುಯ್ಯೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಹೈಟು, ಯಾರು ಗಾರ್ಡನ್ ಬೆಳೆಸ್ಕೊತಿದಾರೋ ಅವ್ರ ಕೈ ಮೇಲ್ ಮಾಡಿದಾಗ ಸಿಕ್ಕುವಷ್ಟು ದೊಡ್ಡದು ಚಪ್ರ ಹಾಕ್ಕೊಬೇಕು. ಇನ್ನೊಂದು ಚಪ್ರ ಹಾಕೊಳ್ಳೋಕೆ ಇನ್ನೊಂದು ನೋಡ್ಬೇಕಾಗಿದ್ದು ಏನಂದರೆ, ಈಗ ಗುಂಬಳಕಾಯಿ ಇಂಥದ್ದೆಲ್ಲ ಜಾಸ್ತಿ ವೆಯ್ಟ್ ಇರುತ್ತೆ. ಆ ವೆಯ್ಟ್ ತಡಿತಾ ಅಂತ ನೋಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಕಟ್ಟಿಗೆದು ಚಪ್ರ ಹಾಕ್ತಿರ್ತಾರಲ್ಲ, ಆವಾಗ ಅದು 4-5 ವರ್ಷ ಆದ ತಕ್ಷಣ ಏನಾಗುತ್ತೆ ಅಂದರೆ, ಅಲ್ಲಲ್ಲಿ 2-3 ವರ್ಷಕ್ಕೆ ಈ ಮಳೆ ಬಿಸಿಲಿಗೆಲ್ಲ ಅದು ಅಲ್ಲಲ್ಲಿ ಮೆತ್ತಗಾಗ್ಬಿಟ್ಟು ಈ ಥರ ತರಕಾರಿ ಬೆಳೆಸ್ತಿರೋ ಮಧ್ಯದೊಳಗೆ ಗಾಳಿ ಮಳೆ ಬಂದವಾಗ ಬಿದ್ದೋಗುತ್ತೆ. ಆ ಥರ ಇರಲಾರ್ದಿದ್ದಂಗೆ ನಾವು ಸ್ವಲ್ಪ ಮಜಬೂತಾಗಿ, ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕ್ಕೊಬೇಕು. ಅಂದರೆ ನಾವು ಯಾವ ಬಳ್ಳಿ ಬೆಳೆಸ್ತಿದ್ದೀವಿ ಅನ್ನೋದು ನಮ್ಮ ದೃಷ್ಟಿಲಿರಬೇಕು. ಅದೇ ಈ ಮಾಮೂಲಿ ತೊಂಡೆಕಾಯಿ, ಹೀರೆಕಾಯಿ ಅಥವಾ ಹಾಗಲಕಾಯಿ ಇಂಥದಕ್ಕೆಲ್ಲ ಸ್ವಲ್ಪ ಲೈಟ್ ಇದ್ದು ನಡೀತೆ. ಅದೇ ಈ ಥರ ಗುಂಬಳಕಾಯಿ, ಬೇರೆ ಸ್ವಲ್ಪ ಭಾರ ಇರುವಂಥ ಸೋರೆಕಾಯಿ ಇಂಥದ್ದೆಲ್ಲ ಬೆಳೆಸ್ಕೊಳ್ಬೇಕಿದ್ರೆ ಸ್ವಲ್ಪ ಜಾಗೃತಿಯಾಗಿ ನಾವು ಅದಕ್ಕೆ ಚಪ್ರ ಹಾಕ್ಕೊಬೇಕಾಗುತ್ತೆ. ಈಗ ನೋಡಿ, ಟೆರೆಸ್ ಮೇಲೆ ಇದೊಂದು ಒಂದು ಈಸಿಯಾಗಿದ್ದೊಂದು ಇದು ಮೆಥಡ್ ಏನಂತೇಳಿ, ಈ ಥರ ನೆಟ್ ಕಟ್ಕೊಳ್ಳೋದು. ಈ ನೆಟ್ ಕಟ್ಕೊಂಡಾಗ ಏನಾಗುತ್ತೆ ಅಂದರೆ, ಇಲ್ಲಿ ತರಕಾರಿ ಗಿಡ ಬಳ್ಳಿ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಅಂದರೆ ಇದು ಮೇಲ್ಗಡೆ ಜಾಗ ಇದೆ, ಮೇಲ್ಗಡೆ ಹೋಗುತ್ತೆ. ಇಲ್ಲ ಅಂದರೆ ಆ ಕಡೆ ಈ ಕಡೆ 2 ಕಂಬ ಹುಗಿದ್ಬಿಟ್ಟು ಮಧ್ಯಕ್ಕೆ ನಾವು ಈ ಥರ ಇದು ಯಾವುದು ಈ ನೆಟ್ಟನ್ನು ಹಾಕ್ಸ್ಕೊಂಡಾಗ ತರಕಾರಿ ಬೆಳೆಯೋಕ್ಕೆ ತುಂಬ ಈಸಿಯಾಗಿರುತ್ತೆ. ಹಾಗೆ ಇನ್ನೊಂದು ಮೆಥಡ್ ಏನಂದರೆ, ಈಗ ನೆಟ್ಟು ತರೋಕ್ಕೂ ಬೇಕಾಗಿಲ್ಲ, ನೀವು ನೆಟ್ ಕಮ್ಮಿ ರೇಟೇ ಆದರೂ ಕೂಡ ಅದಕ್ಕಿಂತ ಕಮ್ಮಿ ರೇಟಲ್ಲಿ ಹೇಗೆ ಮಾಡಬೇಕಂದ್ರೆ ನೋಡಿ, ಈ ಥರ ಆ ಕಡೆ ಈ ಕಡೆ ನಾವು ಯಾವ್ದಾದ್ರು ಪಾಟು, ಗ್ರೋ ಬ್ಯಾಗ್ ಎಲ್ಲ ಬೆಳೆಸಿರ್ತೀವಲ್ಲ, ಅದು ಆ ಕಡೆ ಒಂದು ಗೂಟ, ಈ ಕಡೆ ಒಂದು ಗೂಟ ಹೊಡೆದ್ಬಿಟ್ಟು ಹುಗಿದ್ಬಿಟ್ಟು ಮಧ್ಯದೊಳಗೆ ಹಗ್ಗ ಕಟ್ಕೊಂಡ್ರೆ ಈ ಥರ ತರಕಾರಿ ಬಳ್ಳಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಸೋರೆಕಾಯಿ ಆಗಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಂದ್ಕೊಳ್ಳಿ, ಈ ಥರ ಬೆಳೆಸೋಕ್ಕೆ ತುಂಬ ಅನುಕೂಲ, ಕಮ್ಮಿ ರೇಟಲ್ಲಿ ಆಗೋಗುತ್ತೆ. ಇನ್ನೊಂದೇನಂದ್ರೆ, ಎಲ್ಲ ಗಿಡಗಳಿಗೂ ಬಿಸಿಲು ಬರುತ್ತೆ. ನಾವು ಚಪ್ರ ಹಾಕೊಂಡಾಗ ಏನಾಗುತ್ತೆ ಅಂದರೆ, ಚಪ್ರದ ಕೆಳಗೆ ನಮಗೆ ತರಕಾರಿ ಬೆಳೆಸೋಕ್ಕಾಗಲ್ಲ. ಅದೇ ಈ ಥರ ಉದ್ದುದ್ದ ಹಾಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ ನೆರಳು ಬರುತ್ತೆ ಅಂತ ಪ್ರಾಬ್ಲಮ್ ಇರಲ್ಲ. ಯಾವ್ದಾದ್ರು ಒಂದು ಸೈಡಿಗೆ, ಟೆರೆಸ್ ಮೇಲಾಗಲಿ ನೆಲದ ಮೇಲಾಗಲಿ ಒಂದು ಸೈಡಿಗೆ ಈ ಥರ ನಾವು ಬೆಳೆಸ್ಕೊಂಡಾಗ ಬೇರೆ ಸೈಡಿಗೆಲ್ಲ ಬೇರೆ ತರಕಾರಿ, ಅಂದರೆ ಬದನೆ, ಬೆಂಡೆ ಅಥವಾ ಟೊಮೆಟೊ ಇಂಥದ್ದೆಲ್ಲ ಬೆಳೆಸ್ಕೊಳ್ಳೋಕ್ಕೆ ನಮ್ಗೆ ತುಂಬ ಜಾಗ ಸಿಕ್ಕುತ್ತೆ. ಹೂವಿನ ಗಿಡಗಳು ಬೆಳೆಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ. ಅಂದರೆ ಈ ಥರ ನೆಟ್ಟು ಹಾಕ್ಕೊಬೋದು, ಇಲ್ಲಾಂದರೆ ಈ ಥರ ಹಗ್ಗದಿಂದ ಕೂಡ, ಹುರಿ ಹಗ್ಗದಿಂದ ಕೂಡ ನಾವು ಕಟ್ಕೊಬೋದು. ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ಇದು ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನ 4 ಪಾಟಿಗೆ ಅದನ್ನ ಕೋಲ್ ಹುಗಿದ್ಬಿಟ್ಟು ಯಾವ ಥರ ಚಪ್ರ ಹಾಕಿದಾರೆ ನೋಡಿ. ಇದು ಕೂಡ ಸಿಂಪಲ್ ಆಗಿ ಮಾಡ್ಕೊಬೋದು ನೀವು. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ತರಕಾರಿ ಬರುತ್ತೆ. ಇದು ನೋಡಿ, ಒಂದು ಪಾಟಲ್ಲಿ ಅಂದ್ರೆ ಅಗಲವಾಗಿದ್ದು ಯಾವ್ದಾದ್ರು ಒಂದು ನಾವು ಗಿಡ ಬೆಳೆಸ್ಕೊಳ್ತಿರ್ಬೇಕಿದ್ರೆ ಈ ಥರ ನಾವು ಚಪ್ರ ಥರ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಬಳ್ಳಿ ಬೆಳೆಸೋಕ್ಕೆ ಅನುಕೂಲ. ಎರಡೂ ಕಡೆ ಬೆಳೆಸ್ಕೊಬೋದು ನೋಡಿ. ಇದು ಮೆಥಡ್ ಅದ್ರದ್ದು ನೋಡಿ. ಇದು ಸ್ವಲ್ಪ ಉದ್ದ ಇರಬೇಕಂದ್ರೆ ನಾವು ಬೆಳೆಸ್ಕೊಳ್ಳೋವಂಥದ್ದು ಯಾವುದು ಗ್ರೋ ಬ್ಯಾಗ್ ಆಗಲಿ, ಪಾಟ್ ಆಗಲಿ ಸ್ವಲ್ಪ ಉದ್ದುದ್ದಿದ್ರೆ ಈ ಥರ ಅನುಕೂಲ. ಇಲ್ಲ 2 ಆ ಕಡೆ ಈ ಕಡೆ 2ಕ್ಕೆ ಮಾಡ್ಕೊಳ್ಳೋಕೆ ಕೂಡ ಅನುಕೂಲನೇ. ಇಲ್ಲಿ ಇನ್ನೊಂದು ಮೆಥಡ್ ತೋರಿಸ್ತೀನಿ ನೋಡಿ ನಿಮಗೆ.
ಈ ತರ ಬಳ್ಳಿ ಬೆಳೆಸ್ಕೊಂಡವಾಗ ಆ ಕಡೆ ಈ ಕಡೆ ಕೋಲ್ ಹುಗಿದ್ಬಿಟ್ಟು ಮಧ್ಯಕ್ಕೊಂದು ಇದ್ ಮಾಡಿ ಹಗ್ಗ ಕಟ್ಟಿ ಇದ್ ಮಾಡ್ತಾ ಇದ್ರೆ ಬೆಳೆಸ್ಕೊಳಕ್ಕೆ ಈ ಬಳ್ಳಿ ಬೆಳೆಯಕ್ಕೆ ತುಂಬಾ ಅನುಕೂಲ ಆಗತ್ತೆ ಇದು. ಇದು ನೋಡಿ ಇದು ಇನ್ನೊಂದು ಮೆಥಡ್. 2 ಪಾಟ್ ದೊಡ್ಡ ದೊಡ್ಡ ಪಾಟಿಗೆ ಆ ಕಡೆ ಈ ಕಡೆ ಕೋಲು ಇದ್ ಮಾಡ್ಬಿಟ್ಟು ಯಾವ ತರ ಹಾಕಿದ ನೋಡಿ. ಇದು ಸಿಂಪಲ್ ಆಗಿ ಮಾಡುವಂತದ್ದು ಚಪ್ರಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಬಳ್ಳಿ ಬೆಳೆಸ್ಕೊಳಕ್ಕೆ ಈಸಿಯಾಗಿ ಮೆಥಡ್ ಹೇಳ್ತೀನಿ. ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಅನುಕೂಲ ಆಗತ್ತಾ ನೋಡಿ, ಓಕೆನಾ. ಹಾಗೆ ಇದು ಕೂಡ ಇನ್ನೊಂದು ಮೆಥಡ್, ಉದ್ದುದ್ದವಾಗಿ ಬೆಳೆಸ್ಕೊಳಕ್ಕೆ ಇದು ಒಂದು ಮೆಥಡ್. ಅಂದ್ರೆ ಹಗ್ಗ ಕಟ್ಟಿದ್ದಾರೆ ನೋಡಿ, ಆ ಸೈಡಿಗೆ ಈ ಸೈಡಿಗೆ ಹಗ್ಗ ಕಟ್ಟಿದ್ದಾರೆ, ಮಧ್ಯದೊಳಗೆ ಬಳ್ಳಿ ತರಕಾರಿ ಬಳ್ಳಿನ ಇದ್ ಮಾಡಿದ್ದಾರೆ, ಆವಾಗ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಇದು ಗೋಡೆ ಸೈಡಿಗೆ ಯಾವ್ದಾದ್ರು ಹೂವಿನ ಗಿಡ, ಈ ಶಂಕು ಪುಷ್ಪ ಆಗ್ಲಿ ಇಂಥದ್ದೇನಾದ್ರೂ ಹೂವಿನ ಗಿಡ ಬೆಳೆಸ್ಕೊಳಕ್ಕೆ ಈ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ಎಷ್ಟು ಬೆಸ್ಟ್ ಐಡಿಯಾ ನೋಡಿ. ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಕೆಲ್ಸಕ್ಕೆ ಬರುತ್ತಾ ನೋಡಿ, ಯಾವ್ದಾದ್ರು ನಿಮ್ಗೆ ಮಾಡಕ್ ಆಗುತ್ತಾ ನೋಡಿ, ಮಾಡ್ಬಿಟ್ಟು ನಂಗೆ ಹೇಳಿ ಆಯ್ತಾ. ಇದು ನೋಡಿ ಇದು ಇನ್ನೊಂದು ಒಂದೇ ಪಾಟಿಗೆ ಯಾವ ತರ ಮಾಡಿದ್ದಾರೆ ನೋಡಿ. ಆ ಕಡೆ ಈ ಕಡೆ 2 ಕೋಲು ಮಧ್ಯದೊಳಗೆ ನೆಟ್ ತರ ಹೆಣೆದ್ಬಿಟ್ಟಿದ್ದಾರೆ ಹಗ್ಗದಿಂದ. ಸಿಂಪಲ್ ಆಗಿ ನಾವು ಮನೇಲೆ ಸಿಂಗಲ್ ಲೇಡೀಸೇ ಮಾಡ್ಕೊಳ್ಬಹುದು. ಇದು ನೋಡಿ ಇನ್ನೂ ಸಿಂಪಲ್ ಆಗಿದ್ದು. ಏನಾದ್ರು ಕೋಲ್ ಇದ್ರೆ ಅಂದ್ರೆ ಸಪುರವಾದ ಕೋಲ್ ಇದ್ರೆ ಅಂದ್ರೆ ಇದು ಇದಕ್ಕೆ ಟೊಮೆಟೊ ಬೆಳೆಸಕ್ಕೆ ತುಂಬಾ ಅನುಕೂಲವಾಗಿದೆ. ಯಾಕಂದ್ರೆ ಟೊಮೆಟೊ ನಾವು ಬೆಳೆಸಿದವಾಗ ಬಗ್ಗಿ ಹೋಗ್ತಿರತ್ತಲ್ಲ, ಈ ತರ ಹಾಕಿದವಾಗ ನಮಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಇದು ನೋಡಿ ಇನ್ನೂ ಸಿಂಪಲ್ ಆಗಿದ್ದು. ಒಂದೇ ಒಂದು ಕೋಲ್ ಸಾಕು. ಒಂದು ಕೋಲಿಗೆ ನಾವು ಮಧ್ಯಕ್ಕೆ ಇದ್ ಮಾಡ್ಬಿಟ್ಟು ಆ ಕಡೆ ಸುತ್ತಲೂ ಅದು ಹಗ್ಗ ಕಟ್ಬಿಟ್ರೆ ಅದ್ ನೋಡಿ ಹಗ್ಗ ನೋಡಿ, ನೀವು ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ. ಇದನ್ನು ಕೂಡ ನಾವು ಮನೇಲೆ ಮಾಡ್ಕೊಳ್ಳುವಂತ ಈಸಿ ಆಗಿದ್ದೆ ನಿಮ್ಗೊಂದು ಮೆಥಡ್. ಇದು ಒಂದ್ ಸ್ವಲ್ಪ ಖರ್ಚು ಮಾಡ್ತೀನಿ, ಸ್ಟೈಲ್ ಆಗಿ ಇದು ಕಾಣಿಸ್ಬೇಕು, ಎಲ್ಲಿ ಬಾಲ್ಕನಿಲಾಗ್ಲಿ ಅಥವಾ ಗಾರ್ಡನ್ ಅಲ್ಲಾಗ್ಲಿ ಬೆಳೆಸ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ಸ್ವಲ್ಪ ಖರ್ಚಿಂದ ಕೂಡಿಕೊಳ್ಳಿದ್ದು, ನಿಮ್ಮ ಹತ್ರ ದುಡ್ಡಿದ್ರೆ ಆ ತರ ಕೂಡ ಮಾಡ್ಬೋದು ನೋಡಿ. ಇದು ಸೈಕಲ್ ಇದಿರುತ್ತಲ್ಲ, ರಿಮ್ ಅಂತಾರೆ ಏನಂತಾರೆ, ಸೈಕಲ್ ಟೈರ್ ಇಂದು ಅದ್ರದ್ದು. ಕೆಳಗಡೆ ನೋಡಿ ಎಲ್ಲ ಬಳ್ಳಿ ನೆಟ್ಟಿದ್ದಾರೆ, ಅದಕ್ಕೆ ಹಗ್ಗ ಎಲ್ಲ ಹಾಕಿದ್ದಾರೆ. ಇವಾಗ ಏನಾಗುತ್ತೆ ಅಂದ್ರೆ ಬಳ್ಳಿ ಬೆಳೆದ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಬೆಳೆಯಕ್ಕೆ ಅನುಕೂಲ ಇದೆ ನೋಡಿ. ಇದು ದೊಡ್ಡ ಪಾಟಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಸೂಪರ್ ಆದ ಐಡಿಯಾ ಅಂತ ನಾನು ಹೇಳ್ತೀನಿ. ನಿಮಗೆ ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಇವೆಲ್ಲ ಸಿಂಪಲ್ ಆಗಿ ನಮ್ಮ ಟೆರೆಸ್ ಗಾರ್ಡನ್ ಮೇಲೆ ಬೆಳೆಸ್ಕೊಳಕ್ಕೆ ಯಾವ ತರ ಅನುಕೂಲ ಇರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ 4 ಪಾಟಿಗೆ ಕೋಲ್ ಇದ್ ಮಾಡಿಬಿಟ್ಟು ಮಿಡ್ಲಲ್ಲಿ ಮಧ್ಯಕ್ಕೆ ಇದ್ ಮಾಡಿದ್ದಾರೆ. ಆವಾಗ ಏನಾಗುತ್ತೆ ಅಂದ್ರೆ ಈ ಗೀನ್ಸ್ ಎಲ್ಲ ಬೆಳೆಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೀನ್ಸ್ ಆಗಲಿ ಅಥವಾ ನಮ್ದು ಚಪ್ರದವರೆ ಇಂಥದೆಲ್ಲ ಬೆಳೆಸ್ಕೊಳಕ್ಕೆ ಇದು ಒಳ್ಳೆ ಐಡಿಯಾ. ಅಲಸಂಡೆ ಇಂಥದ್ದೆಲ್ಲ ನೋಡಿ. ಇದು ಸೌತೆಕಾಯಿ ಆಗ್ಲಿ ಹೀರೆಕಾಯಿ ಆಗ್ಲಿ ಇಂಥದೆಲ್ಲ ಬೆಳೆಸ್ಕೊಳಕ್ಕೆ ಒಳ್ಳೆ ಅನುಕೂಲವಾದ ಐಡಿಯಾ ಇದು ನೋಡಿ. ಇದು ಕೂಡ ಸಿಂಪಲ್ ಆಗಿ 2 ಕೋಲು ಮಧ್ಯ ಒಂದು 3-4 ಕೋಲ್ ಇದ್ಬಿಟ್ರೆ ಇದನ್ನ ನಾವು ಮನೇಲೆ ತಯಾರು ಮಾಡ್ಕೊಳ್ಬಹುದು. ಯಾರ್ದು ನಮ್ಗೆ ಸಹಾಯ ಬೇಕಾಗಿಲ್ಲ ಇದರಲ್ಲಿ. ಈಗ ಇನ್ನೊಂದು ಸಿಂಪಲ್ ಆಗಿದ್ದ ಐಡಿಯಾ ಏನಂತ ಹೇಳಿದ್ರೆ ನೋಡಿ, ಈ ತರ ಒಂದೊಂದು ಪಾಟ್ ಅಲ್ಲಿ 2 ಕಟ್ಟಿಗೆ ಇದ್ ಮಾಡ್ಬಿಟ್ಟು ನೆಟ್ಬಿಟ್ಟು ಅದಕ್ಕೆ ಹಗ್ಗ ಕಟ್ಬಿಟ್ರೆ ಸಾಕು, ಬಳ್ಳಿ ಸಿಂಪಲ್ ಆಗಿ ಬೆಳ್ಕೊಂಡು ಹೋಗ್ತಾ ಇರತ್ತೆ. ಇದು ಕಮ್ಮಿ ಪ್ಲೇಸ್ ಅಲ್ಲಿ ನಮಗೆ ಜಾಸ್ತಿ ಗಿಡ ಬೆಳೆಸ್ಕೊಳ್ಳಕ್ಕೆ ಇದು ಅನುಕೂಲ ನೋಡಿ. ಇದನ್ನ ನೋಡ್ಬೋದು ಪಿಕ್ಚರ್ ಅಲ್ಲಿ ನೀವು ಯಾವ ತರ ಇದೆ ನೋಡಿ. ಕೆಳಗಡೆ ಅಕ್ಕಿ ಚೀಲದಲ್ಲಿ ನೆಟ್ಟಿದ್ದಾರೆ. ಇದೆಲ್ಲ ಸೌತೆ ಬಳ್ಳಿ ನೋಡಿ. ಇದೆಲ್ಲ ತುಂಬಾ ಚೆನ್ನಾಗಿದೆ ಐಡಿಯಾ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನೀವು ಕೂಡ ಮನೇಲಿ ಫಾಲೋ ಮಾಡ್ಕೊಬಹುದು. ಈ ಕೋಲ್ ಇಲ್ಲ ಅಂತ ಹೇಳಿದ್ರೆ ಈ PVC ಪೈಪ್ ಬರುತ್ತೆ ನೋಡಿ, ಅದನ್ನ ತಂದ್ಬಿಟ್ಟು ಕೂಡ ನೀವು ಇದು ಮಾಡ್ಬೋದು. ಸಿಂಪಲ್ ಆಗಿ ನಮಗೆ ಸಿಟಿಲಿ ಇದ್ದವ್ರಿಗೆ ಕೂಡ ಅನುಕೂಲ ಇರುತ್ತೆ. ಯಾಕೆ ಕೋಲ್ ಅನುಕೂಲ ಇಲ್ದಿದ್ದವರಿಗೆ PVC ಪೈಪ್ ತಗೊಳ್ಳಿ. ಇನ್ನ ಕೆಲವರು ಈ ಡ್ರ್ಯಾಗನ್ ಫ್ರೂಟ್ ಎಲ್ಲ ಬೆಳೆಸ್ತಾ ಇರ್ತಾರೆ ನೋಡಿ. ಡ್ರ್ಯಾಗನ್ ಫ್ರೂಟಿಗೆ ನಾವು ಮಾಮೂಲಿಯಾಗಿ ಅದಕ್ಕೆ ಸಪೋರ್ಟ್ ಕೊಟ್ಟರು ಸಾಕಾಗಲ್ಲ. ಅದೇನಾಗುತ್ತೆ ಅಂದ್ರೆ ಮೇಲ್ಗಡೆ ತನಕ ಹೋಗ್ಬಿಟ್ಟು ಅದು ಕೆಳಗಡೆ ಬಗ್ಬಿಡುತ್ತೆ, ಆವಾಗಲೇ ಅದು ಜಾಸ್ತಿ ಕಾಯಿ ಬರುತ್ತೆ. ಅದಕ್ಕೆ ಸಿಂಪಲ್ ಆಗಿದ್ದಾದ್ರೆ ಈ ತರ PVC ಪೈಪಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದು. ಈ ತರ ಡ್ರ್ಯಾಗನ್ ಫ್ರೂಟೇ ಬೆಳೆಸ್ಬೇಕಂತೇನಿಲ್ಲ, ಬೇರೆ ಬಳ್ಳಿ ತರಕಾರಿ ಕೂಡ ಬೆಳೆಸ್ಕೊಳ್ಳೋಕೆ ಈ ಐಡಿಯಾ ತುಂಬಾ ಸಿಂಪಲ್ ಆಗಿದೆ ನೋಡಿ. ಇದನ್ನ ನೀವು ನೋಡ್ಕೊಂಡ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನಿಮ್ಗೆ ಯಾವ್ಯಾವ ಪೈಪ್ ಬೇಕೋ ಅದು ತಂದ್ಕೊಂಡ್ಬಿಟ್ಟು ನೀವು ಮನೆಯಲ್ಲೇ ಮಾಡ್ಬೋದು. ಇದು ನೋಡಿ, ಇದೊಂಥರ ಆರ್ಚಿ ತರ ಕಮಾನ್ ತರ ಮಾಡೋದು ಹೇಗೆ ಅಂತ. ಹೂವಿನ ಬಳ್ಳಿ ಎಲ್ಲ ಬೆಳೆಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಪಾಟ್ ಅಲ್ಲಿ 2 ಫಸ್ಟ್ ಕೋಲ್ ಹುಗ್ದ್ಬಿಟ್ಟು ಅದ್ರ ಮೇಲೆ PVC ಪೈಪ್ ಬಗ್ಸಿ ಹಾಕ್ಬಿಟ್ರೆ ಈ ತರ ನೀವು ಚಪ್ರ ತರ ಬರುತ್ತೆ. ಅದ್ರಲ್ಲಿ ನೀವು ಯಾವುದೇ ತರವಾದ ಹೂವಿನ ಗಿಡ ಬೆಳೆಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಒಂದೇ ಸಿಂಗಲ್ ಪಾಟ್ ಅಲ್ಲಿ ಯಾವ ತರ ನಾವು ಬಳ್ಳಿನ ಬೆಳೆಸ್ಕೊಳಕ್ಕೆ ಐಡಿಯಾ ಮಾಡ್ಕೊಬಹುದು ಅಂತ DIY ಇದರಲ್ಲಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನಂಗಂತೂ ತುಂಬಾ ಇಷ್ಟ ಆಯ್ತು. ಇದು ಕೂಡ ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ ನಿಮ್ಗೆ, ಸಿಂಗಲ್ ಆಗಿ ಇದೊಂದು ಪಾಟಿಗೆ ಹಗ್ಗ ಕಟ್ಬಿಟ್ಟು ಬೆಳೆಸ್ಕೊಂಡ್ರೆ ಇದು ಹೂವಿನ ಗಿಡ ಬೆಳೆಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿಗಿಂತ ಹೂವಿನ ಗಿಡಕ್ಕೆ ಈ ಐಡಿಯಾ ಚೆನ್ನಾಗಿರುತ್ತೆ.
ಈಗ ಮಲ್ಲಿಗೆ ಆಗಲಿ ಅಥವಾ ಇದು ಬೇರೆ ಎಲ್ಲ ಬಳ್ಳಿ ಹೂವಿನ ಗಿಡ ಇರುತ್ತಲ್ಲ ಅದನ್ನ ಬೆಳೆಸ್ಕೊಳ್ಳೋಕೆ ಈ ಐಡಿಯಾ ತುಂಬ ಚೆನ್ನಾಗಿದೆ ನೋಡಿ. ಸಿಂಪಲ್ ಆಗಿ ಜಾಗದಲ್ಲಿ ಇದನ್ನ ನಾವು ಬೆಳೆಸ್ಕೊಂಡ್ರೆ ಅದು ಚಂದನೇ ಬೇರೆ ಇರುತ್ತೆ. ಬಸ್ಲೆ ಆಗಲಿ ತೊಂಡೆ ಆಗಲಿ ಈ ಥರ ನಾವು 4 ಸೈಡಿಗೆ 4 ಕಂಬ ಹುಗ್ದ್ಬಿಟ್ಟು ಮಧ್ಯದೊಳಗೆ ನೆಟ್ಟು ಕಟ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಸಿಂಪಲ್ ಆಗಿ ಜಾಗದಲ್ಲಿ ಬೆಳೆಸ್ಕೊಳ್ಳೋಕೆ ತುಂಬ ಅನುಕೂಲವಾದ ಪ್ಲಾನ್ ಇದೊಂದು ಐಡಿಯಾ ಅಂತ ಹೇಳ್ತೀನಿ ನಾನು. ನೋಡಿ ನಿಮ್ಗೆ ಏನಾದ್ರು ಅನುಕೂಲ ಇದೆಯಾ ನೋಡಿ, ಆ ಥರ ಕೂಡ ನೀವು ಬೆಳೆಸ್ಕೊಬೋದು. ಈಗ ಮನಿ ಪ್ಲಾಂಟ್ ಬೆಳೆಸ್ಕೊಂತ ಇರ್ತೀವಲ್ಲ ನಾವು ಮನೇಲಿ, ಯಾವಾಗಲೂ ಏನು ಮಾಡ್ತೀವಿ ಮನಿ ಪ್ಲಾಂಟಿಗೆ ಒಂದು ಕಂಬ ಈ ಥರ ಕೋಲ್ ಥರ ಹುಗ್ದ್ಬಿಟ್ಟು ಅದಕ್ಕೆ ಹಬ್ಬಿಸ್ತಾ ಇರ್ತೀವಿ. ಅದಕ್ಕಿಂತ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಕೋಲಿಗೆ ಆ ಕಡೆ ಈ ಕಡೆ ಅಡ್ಡ ಕೋಲ್ ಕಟ್ಬಿಟ್ರೆ ಅದು ಬೆಳೆಯೋಕ್ಕೆ ತುಂಬ ಜಾಗ ಸಿಕ್ಕುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರಲ್ಲಿ ನೋಡಿ 3-4 ಐಡಿಯಾ ಕೊಟ್ಟಿದ್ದೀನಿ ನಾನು ನಿಮಗೆ. ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಅನುಕೂಲ ಇದೆಯಾ ನೋಡಿ. ಈ ಥರ ಕೂಡ ಬಳ್ಳಿ ಬೆಳೆಸ್ಕೊಳ್ಳೋಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಇದು ಮೇಯ್ನ್ ಮನಿ ಪ್ಲಾಂಟ್ ಬೆಳೆಸ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಐಡಿಯಾ ಅನ್ಕೊಂತೀನಿ. ಅಂದ್ರೆ ಬಾಲ್ಕನಿಲಿ ಬೆಳೆಸ್ಕೊಳ್ಳೋರಿಗೆ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೂವಿನ ಗಿಡ ಬೆಳೆಸ್ಕೊಳ್ಳೋಕೆ ಕೂಡ ನಮಗೆ ಅದಕ್ಕೆ ಬಳ್ಳಿ ಹೂವಿನ ಗಿಡಕ್ಕೆ ಅದು ಕಂಪಲ್ಸರಿ ಅದಕ್ಕೆ ಸಪೋರ್ಟ್ ಬೇಕೇ ಬೇಕು. ಸುಮ್ಮನೆ ಕೋಲ್ ಕೊಟ್ಟು ಅದನ್ನ ಹಬ್ಸೋದಕ್ಕಿಂತ ಈ ಥರ ಏನಾದರೂ ಒಂದು ಪ್ಲಾನ್ ಮಾಡಿ ನಾವು ಅದ್ರಲ್ಲಿ ಬೆಳೆಸ್ಕೊಂಡ್ವಿ ಅಂದ್ರೆ ನೋಡೋಕೆ ತುಂಬ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ. ಎಲ್ಲರೂ ನಿಮ್ಮನ್ನ ಮನೆ ಬಂದವರೆಲ್ಲ ಮೆಚ್ಕೊಂತಾರೆ, ಹೇಗ್ ಮಾಡಿದ್ಯಾ ಅಂತ. ನೋಡಿ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಾಡ್ಸ್ ಹಾಕಿದ್ದಾರೆ. ಇದು ನಾವು ಆ ಬೇರೆಯವ್ರ ಹತ್ರ ಮಾಡಿಸ್ಬೇಕಾಗತ್ತೆ. ಇದು ಸ್ವಲ್ಪ ದುಡ್ಡಿಂದ ಖರ್ಚಿದು. ಸಿಂಪಲ್ ಆಗಿ ಕೂಡ ನಾವು ಮನೇಲಿ ಮಾಡ್ಕೊಳ್ಳೋದು ಬೇಕಷ್ಟು ಐಡಿಯಾ ಕೊಟ್ಟಿದ್ದೀನಿ ನಾನು ನಿಮಗೆ. ನಿಮ್ಗೆ ಯಾವ್ದಾದ್ರು ಅನುಕೂಲ ಆಗುತ್ತಾ ನೋಡಿ. ಇದು ಇನ್ನೊಂದು ಐಡಿಯಾ. ಇದು ಕೂಡ ಬಳ್ಳಿ ಬೆಳೆಸ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಇದು ಐಡಿಯಾ. ಆಮೇಲೆ ಕಮ್ಮಿ ಜಾಗದಲ್ಲಿ ನಾವು ಜಾಸ್ತಿ ಗಿಡ ಬೆಳೆಸ್ಬೇಕು ಅನ್ನೋದಿದ್ರೆ ಈ ಥರದ್ದು ಪ್ಲಾನ್ ಮಾಡ್ಕೊಬೋದು. ಒಂದು ಪಾಟಿಗೆ ಈ ಥರದ್ದು ನಾವು ಅದು ಸಿಕ್ಕುತ್ತೆ ನಮ್ಗೆ ಕಮ್ಮಿ ರೇಟಲ್ಲೇ ಸಿಕ್ಕುತ್ತೆ. ಈ ಥರ ಗ್ರೀನ್ದು ಒಂಥರ ನೆಟ್ಟಿದ್ದಂಗೆ ಇರುತ್ತೆ. ಅದನ್ನು ತಂದುಬಿಟ್ಟು ಅದರಲ್ಲಿ ನಾವು ಗಿಡ ಸುತ್ತ ಏನಾದ್ರು ನೋಡಿ ಈ ಪಿಕ್ಚರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ವಿವರಿಸೋದ್ರಿಂದ ಇದು ಪಿಕ್ಚರಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಥರ ನೆಟ್ಟವಾಗ ಏನಾಗುತ್ತೆ ಅಂದ್ರೆ ಟವರ್ ಬಂದಂಗೆ ಇರುತ್ತೆ. ಕಮ್ಮಿ ಜಾಗದಲ್ಲಿ ಜಾಸ್ತಿ ಗಿಡ ಕೂಡ ಬೆಳೆಸ್ಕೊಬೋದು. ಇದು ಕೂಡ ಒಂದು ಒಳ್ಳೆ ಐಡಿಯಾ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೂಡ ಏನಾದ್ರು ನಿಮ್ಗೆ ಅನುಕೂಲ ಇದ್ರೆ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಅದೇ ಥರ ಇಷ್ಟು ಮುಂಚೆ ತೋರಿಸಿದ್ನಲ್ಲ ಆ ಥರ ಮಣ್ಣು ಗಿಣ್ಣು ಏನು ಹಾಕ್ಲಾರ್ದೇನೆ ಆ ಥರ ಗ್ರಿಲ್ಸಿಗೆ ಈ ಥರ ಸಣ್ಣ ಸಣ್ಣ ಪಾಟ್ ಹಾಕ್ಬಿಟ್ಟು ಅದ್ರಲ್ಲಿ ಸಣ್ಣ ಸಣ್ಣ ಗಿಡ ನೆಟ್ಬಿಟ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಅಸಲೇ ದುಡ್ಡು ಖರ್ಚಿರ್ಲಾರ್ದೇನೆ ಅಂದ್ರೆ ಕಮ್ಮಿ ಖರ್ಚಲ್ಲಿ ನಾವು ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಬೋದು. ಈಗ ಇನ್ನೊಂದು ನಿಮ್ಗೊಂದು ಬೋನಸ್ ಟಿಪ್ ಕೊಡ್ತೀನಿ. ನಾವು ಯಾವುದೇ ಆಗಲಿ ಗಾರ್ಡನ್ ಬೆಳೆಸೋರೆ ಪೈಪು ಬೇಕೇ ಬೇಕು. ಆ ಪೈಪನ್ನ ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಬಿಸಿಲಿಗೆ ಅಲ್ಲಲ್ಲಿ ಒಡೆದೋಗ್ತಾ ಇರುತ್ತೆ. ನನ್ನ ಪ್ರಾಬ್ಲಮ್ ಕೂಡ ಅದೇ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಈ ಐಡಿಯಾ ನೀವು ಮಾಡ್ಕೊಂಡ್ರೆ ಪೈಪನ್ನ ನೀಟಾಗಿ ಜೋಡಿಸಿಡ್ಬೋದು ಅಂತ, ಸುತ್ತಿ ಇಡ್ಬೋದು ಅಂತ ನನ್ನ ಐಡಿಯಾ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಏನ್ ಅನ್ಸ್ತು ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ, ಓಕೆನಾ. ನನಗೆ ತಿಳಿದಿದ್ದು ಒಂದು 4 ನಿಮ್ಗೆ ಹೇಳಿದ್ದೀನಿ. ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ಹೇಳಿ, ಅದು ಯಾವ್ದು ಇಷ್ಟ ಆಯ್ತು, ಏನ್ ಇಷ್ಟ ಆಯ್ತು ಅಂತ. ಇಷ್ಟಕ್ಕೂ ಮುಂಚೆ ನೀವೇನಾದ್ರು ಈ ತರ ಪ್ಲಾನ್ ಮಾಡಿದ್ರೆ ಅದನ್ನು ಕೂಡ ನಂಗೆ ಹೇಳಿ, ಓಕೆನಾ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.